ಈ ಪೇಪರ್ನ ಹಚ್ಚು. ಇದಕ್ಕೆ ವಸ್ತು ಬೇಕಲ್ಲ, ಏನು ಬೇಕು ಇದಕ್ಕೆ? ಇಷ್ಟ ಬೇಕು, ತೆಂಗಿ. ಓಕೆ, ಇವಾಗ ನಾನು ಕೃಷ್ಣವನ್ನ ಕೊಡ್ತೀನಿ, ನೀವೀಗ ಹಚ್ಬೋದಲ್ಲ. ಉಳಿತಾ ಇದೆಯಾ? ಇದೇ ಪೇಪರ್ನ ನೀವು ಗಾಡಿ ವಿಚಾರಗಳು ತಗೊಂಡು ಬರ್ತಿದ್ರೆ ಆಗುತ್ತಾ? ಗಾಳಿ ಉಸಿರೋ ಕಡೆ ಹಚ್ಚಕ್ಕಾಗದೇ ಇಲ್ಲ. ಫಲಿತಾಂಶ ಯಾವನ್ನ ಹೇಳ್ಬೋದಾ? ದಹನ ಕ್ರಿಯೆಗೆ ಅನುಕೂಲವಾಗಿ 3 ವಸ್ತುಗಳು ಮುಖ್ಯವಾಗಿ ಬೇಕು. ಒಂದು ದಹನ ವಸ್ತು, ಮತ್ತೆ ಉಷ್ಣ, ಮತ್ತೆ ಒಂದು ಇಂಧನ ಗಾಳಿ. ಈ 3 ಅಂಶಗಳು ದಹನ ಕ್ರಿಯೆಗೆ ಅತ್ಯಗತ್ಯವಾಗಿ ಬೇಕು ಅಂತ ಕರೀತಾರೆ. ಈಗ ಇನ್ನೊಂದು ಫಲಿತಾಂಶ, ಇಲ್ಲಿ ಒಂದು ಬಾಟಲಿಯನ್ನು ತಗೊಂಡಿದ್ದೀವಿ. ಈ ಬಾಟಲಿಯಲ್ಲಿ ಒಂದು ಮಧ್ಯಭಾಗದಲ್ಲಿ ಅಡ್ಡಲಾಗಿ ಒಂದೇ ಅಂತರದಲ್ಲಿ ಸಮಾನವಾಗಿ 3 ರಂಧ್ರಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಈ ಬಾಟಲಿಗೆ ನೀರನ್ನು ತುಂಬಿಸಲಾಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಏನಂತ ಇದೆ ನೀನು? ಓಕೆ, ಬಾಟಲಿಯಿಂದ ಕೆಳಗಡೆ ನೀರು ಬೀಳ್ತಾ ಇದೆ. ಇದೇ ಪ್ರಯೋಗವನ್ನು ಇನ್ನೊಮ್ಮೆ ನೋಡಿ. 2 8 ನಿಮಿಷ ಕೇಳು. ಈಗ ಮೊದಲಾಗಿ ಸಮಾನ ಅಂತರದಲ್ಲಿ ರಂಧ್ರಗಳನ್ನು ಮಾಡಿಕೊಂಡಿದ್ದೀವಿ. ಈಗ ನೀರು ಆ ಕಡೆ ಬರ್ತಾ ಇದೆ. 2 ಪ್ರಯೋಗಗಳನ್ನು ನೋಡಿದ್ವಿ. ನೀವೇನಾಗ್ತದೆ? ಸಮಾನವಾಗಿ ಒಂದು ಅಂತರದಲ್ಲಿ ಸಮಾನವಾಗಿ ಅಡ್ಡಲಾಗಿ ರಂಧ್ರಗಳನ್ನು ಮಾಡಿದಾಗ ರಂಧ್ರದಿಂದ ನೀರು ಹೇಗೆ ಬಂತು? ಉದ್ದವಾಗಿ ನಾವು ರಂಧ್ರಗಳನ್ನು ಮಾಡಿದಾಗ ನೀರು ಹೇಗೆ?